ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಲು ಹೇಳಿದ್ದೀವಿ. ಎಸ್ಐಟಿ ಅಧಿಕಾರಿಗಳು ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಕಾನೂನು ಪ್ರಕಾರ ಬಂದ ಕಂಪ್ಲೇಂಟ್ಗೆ ಆಕ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್ಐಟಿನವರು ಪ್ರತಿನಿತ್ಯ ಏನು ಮಾಡ್ತಾರೆ ಅಂಥೇಳಿ ನಾನು ಸ್ಪೋಕ್ಸ್ಮನ್ ರೀತಿಯಲ್ಲಿ ತಮಗೆ ಬ್ರೀಫಿಂಗ್ ಮಾಡೋಕ್ಕಾಗೋದಿಲ್ಲ. ಅದು ಎಸ್ಐಟಿನವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಈಗೇನು ಕಾನೂನಿನ ಪ್ರಕಾರ ಕಂಪ್ಲೇಂಟ್ಸ್ ಬಂದಿತ್ತು, ಅದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅದನ್ನು ತಾವೇ ಹೇಳಿದಾಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಆನಂತರ ಏನು ಮುಂದೆ ಏನು ಪ್ರೊಸೀಜರ್ ಆಗುತ್ತೆ ಅದನ್ನು ಮಾಡ್ತಾರೆ. ಸರ್, ವಿಡಿಯೋ ಬಿಡುಗಡೆ ಮಾಡಿದ್ದು ಯಾರು, ಏನು ಎತ್ತ ಅಂತ ಏನಾದರೂ ಮಾಹಿತಿ ಸಿಕ್ಕಿದೆ ಸರ್ ಎಸ್ಐಟಿ? ಅದೆಲ್ಲ ಅವರು ಎಸ್ಐಟಿನವರು ಅವ್ರಿಗೇನು ಮ್ಯಾಂಡೇಟ್ ಕೊಟ್ಟಿದ್ದೇವೆ ಸರ್ಕಾರದ ವತಿಯಿಂದ, ಅದನ್ನು ಎಲ್ಲವನ್ನು ಕೂಡ ಅವರು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ, ತನಿಖೆ ಮಾಡಬೇಕಾಗ್ತದೆ. ಸರ್, ಕಾರ್ತಿಕ್ ಮೇಲೆ ಗಂಭೀರವಾದ ಆರೋಪ ಇರೋದು ಸರ್, ಅಂದರೆ ಮಾಜಿ ಡ್ರೈವರ್. ಆ ವ್ಯಕ್ತಿ ಎಲ್ಲಿದ್ದಾನೆ ಸರ್? 4 ದಿನ ಆಯಿತು, 5 ದಿನ ಆಯಿತು, ಇದುವರೆಗೂ ಕೂಡ ಎಲ್ಲಿದ್ದಾನೆ, ಏನಿದೆ, ಯಾರ ಜೊತೆ ಇದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇಲ್ಲ. ಒಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ DK ಕಸ್ಟಡಿಯಲ್ಲಿದ್ದಾರೆ ಅವರು. ಅದು ಎಸ್ಐಟಿನವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಎಸ್ಐಟಿನವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.